ಸೂರ್ಯಕೋಟಿ ಸಮಪ್ರಭ. ಹೌದು, ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಸರ್ವ ಕಾರ್ಯೇಷು ಸರ್ವದ ಎನ್ನುತ್ತಾ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ಹೌದು, ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಎನ್ನುತ್ತಾ ಅದರಂತೆ ಯಾವ ನಮ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದಾದಿ ಜಗದೊಡೆಯ ಆ ಪಂಚಮುಖದ ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಆತನ ಪರಮ ಶಿಷ್ಯ ಯೋಗಿನಾದ ಮೋಗ ಸಿದ್ದೇಶ್ವರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಈ ಕಾರ್ಯಕ್ಕೆ ಕಾರಣೀಕರ್ತನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಯಾವ ಹನುಮಂತ ದೇವರ ಲಕ್ಷ್ಮೀ ದೇವಿ ಹಾಗೂ ಅಮೋಘ ಸಿದ್ದೇಶ್ವರ ಹೌದು ಎಲ್ಲರ ಪಾದಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಜ್ಞಾನ ಪಂಡಿತರು, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹಾಲ್ಸಿರುವರ ಒಂದು ಅಮೋಘ ಸಿದ್ದೇಶ್ವರ ಕಲಾಗಾಯನ ಸಂಘದವರು ಯಾವ ಹತ್ನಿ ತಾಲೂಕು ಒಂದು ಅರಟಾಳ ಕಲ್ಮೇಶ್ವರ ಮೇಳದವರು ಕೂಡ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ಅದಕ್ಕೆ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಒಂದು ಇಚ್ಛೆ ಇಟ್ಟುಕೊಂಡು ಒಂದು ನಿರ್ಣಯ ಹೇಳ್ರಿ ಅನ್ನುವಂತ ಮಾತನ್ನು ಏನಂತ ಹೇಳ್ಯಾರು. ನಮ್ಮ ಹಾಲ್ಸಿರುಗರು ಹನುಮಂತ ಸರ್ ಅಂದ್ರು ಏನ ಸಾಮಾನ್ಯ ಇಲ್ಲ. ಅವರು ಕರ್ನಾಟಕ ಮಹಾರಾಷ್ಟ್ರದೊಳಗೆ ಒಂದು ಸಂಘನ ಕಟ್ಟಿ ಅಮೋಘ ಸಿದ್ದೇಶ್ವರ ಒಂದು ಹಾಲ ಮತದೊಳಗೆ ಅಮೋಘ ಸಿದ್ದೇಶ್ವರ ಮಾರ್ಗ ಹಾಡುತ್ತಾ ಜಗತ್ತ ಪ್ರಸಿದ್ಧ ಆಗಿರ್ತಕ್ಕಂಥವ್ರು. ಅದರಂತೆ ಯಾವ ನಮ್ಮ ಕಲ್ಮೇಶ್ವರ ಆದ್ರೂ ಕೂಡ ಒಂದು ಸಾಹಿತ್ಯ ಬರೆಯೋದ್ರಾಗಲಿ ಮಾತಾಡೋದಾಗಲಿ ಹಾಲ ಮತದೊಳಗ ಅವರು ಜಗತ್ತ ಪ್ರಸಿದ್ಧ. ಯಾರ ಮ್ಯಾಲಗಳನ್ನ ಇಲ್ಲಿ ಕೂಡಿಸಿದೇವ ಕೂಡಿಸಿ ಏನು ತಪ್ಪಾಗಿಲ್ಲ. ಎರಡು ಮ್ಯಾಲದಲ್ಲಿ ಏನು ಸಿವೆ ಐತಿ ಏನು ಜೇನ್ ಐತಿ ಅನ್ನೋದು ಇಲ್ಲಿ ಉಣಬಡಿಸ್ಲಿಕ್ಕೆ ಬಂದಾರ. ಆ ಜೇನನ್ನ ನಾವು ನೀವೆಲ್ಲ ಉಣ್ಣು ತಿಳ್ಕೊಂಡು ಕಮಿಟಿ ಒಂದು ನಿರ್ಣಯ ಮಾಡ್ಯಾರ. ಅದು ಹೆಂಗಪ್ಪ ಅಂತಂದ್ರ ಅದು ಹೆಂಗ್ರಿಪ್ಪ, ಎಷ್ಟೋ ಅಮೋಘ ಸಿದ್ಧನ ಮಾರ್ಗ ಆಡೋರು ಜಗತ್ತದಲ್ಲಿ ಅದಾರ. ಆ ಮಾಲಿಂಗರಾಯ ಬೀರಪ್ಪನ ಮಾರ್ಗ ಆಡೋರು ಜಗತ್ತದಲ್ಲಿ ಅದಾರ. ಇವ ಎರಡು ಮೇಳ ಯಾಕೆ ಕೂಡಿಸ್ಬೇಕು ಅನ್ನೋದ ಕಮಿಟಿಯವರಿಗೂ ಗೊತ್ತದ, ಆ ಮೇಳದವರಿಗೂ ಗೊತ್ತದ. ಹಾಲ್ಸಿರುಗರು ಹನುಮಂತ ಏನ್ ಮಾತಾಡ್ತಾನ ಏನು ಹೇಳ್ತಾನ ಅನ್ನೋದು ಎಲ್ಲಾ ಯೂಟ್ಯೂಬ್ದಾಗ ಬಂದಾವ. ಆ ಕಲ್ಮೇಶ್ ಮಾಸ್ತರು ಏನ್ ಹಾಡ್ತಾರ ಏನ್ ಹೇಳ್ತಾರ ಅನ್ನೋದು ಯೂಟ್ಯೂಬ್ದಾಗ ಬಂದಾವ. ಆ ಎರಡು ಗಡಿಗಳನ್ನ ಇಲ್ಲಿ ಯಾಕೆ ಕುಡಿಸ್ಯಾರಪ್ಪ ಅಂತಂದ್ರ ಯಾಕೆ ಕುಡಿಸ್ಯಾರಿಪ್ಪ, ಮಾಲಿಂಗರಾಯನ ಮೇಳದೊಳಗ ಕಲ್ಮೇಶ್ವರ ಹಗರಿಲ್ಲ, ಮತ್ತ ಅಮೋಘ ಸಿದ್ಧನ ಮೇಳದಾಗ ಹಾಲ್ಸಿರುಗರು ಹನುಮಂತ ಸರ್ ಹಗರಿಲ್ಲ. ಆ ಎರಡು ಕಲಾಗಾಯನ ಸಂಘ ಇಲ್ಲಿ ಕೂಡಿಸಿ ಒಂದ ಇಬ್ಬರು ಜ್ಞಾನ ಏನೈತೆ ಅನ್ನೋದು ತಿಳ್ಕೊಳಕ ಕುಡಿಸಿದ್ದಾಗ್ಯದ. ಅದಕ್ಕೆ ಇಲ್ಲಿ ಹೊತ್ತು ಮನಗೊತ್ತನ ಕಾರ್ಯಕ್ರಮ ಹೆಂಗ್ ನಡಿಬೇಕಪ್ಪ ಅಂತಂದ್ರ ಹೆಂಗ್ ನಡಿಬೇಕ್ರಿಪ್ಪ, ಹಾಲ್ಸಿರುಗರು ಹನುಮಂತ ಆಯ್ತು ಕಲ್ಮೇಶ್ವರ ಆಯ್ತು ಜನರಲ್ದಾಗ ಏನು ಮಾತಾಡ್ಬೇಡ್ರಿ. ಜನರಲ್ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಮೋಘ ಸಿದ್ದೇಶ್ವರ ಅಮೋಘ ಸಿದ್ಧಗ 4 ಮಂದಿ ಮಕ್ಕಳು, 4 ಮಂದಿಗೆ 21 ಮಂದಿ, 21 ಮಂದಿಗೆ 101 ಮಂದಿ, 1700 ಮಂದಿ, 9 ಕೋಟಿ ಸಿದ್ಧ ಅಮೋಘ ಸಿದ್ಧನ ಸಂತತಿ ಐತಿ. ಅಮೋಘ ಸಿದ್ಧನ ಸಂತತಿ ಒಳಗ ಆ ಕಲ್ಮೇಶ್ ಸರ್ ಹಾಲ್ಸಿರುಗರು ಹನುಮಂತ ಸರ್ಗೆ ಅವರ ಸಂತತಿ ಒಳಗ ಇಲ್ಲಿ ಹಿಂಗಾಗ್ಯದ, ಇಲ್ಲಿ ಯಾಕೆ ಹಿಂಗಾಗ್ಯದ ಅಡೆತಡೆಗಳನ್ನ ಒಂದು ಘರ್ಷಣೆ ರೂಪಾಗಿ ಒಂದು ಸಿದ್ಧಾಟಿಗೆ ರೂಪದೊಳಗ ಹನುಮಂತ ಸರ್ನ ಕಲ್ಮೇಶ್ ಸರ್ ಕೇಳಬೇಕು. ಮತ್ತ ಮಾಲಿಂಗರಾಯ ಆಯ್ತು, ಬೀರಪ್ಪ ಆಯ್ತು, ರೇವಣ ಸಿದ್ಧ ಆಯ್ತು, ಮುದ್ದಪ್ಪ ಆಯ್ತು, ಹಾಲ ಮತದ ಬಲ್ಲಿ ಒಳಗ ಒಂದ ಘರ್ಷಣೆ ರೂಪದೊಳಗ ಒಂದು ಸಿದ್ಧಾಟಿಗೆ ರೂಪದೊಳಗ ಆ ಹನುಮಂತ ಸರ್ ಕಲ್ಮೇಶ್ ಸರ್ನ ಕೇಳಬೇಕು. ಒಂದ ಪಾಳ್ಯಕ ಒಂದ ಘರ್ಷಣೆ ಕೇಳಬೇಕು, ಒಂದ ಸಿದ್ಧಾಟಿಗೆ ಕೇಳಬೇಕು. ಸಿದ್ಧಾಟಿಗೆ ಅಂದ್ರೆ ಅಲ್ಲಿ ನೋಡಕ್ ಸಿಗ್ತಿರ್ಬೇಕು, ಘರ್ಷಣೆ ಅಂದ್ರೆ ಅದು ಬುಕ್ಕದಾಗ ಇರ್ಬೇಕು. ಸಂಧಿಗೆ ಅದನ್ನೊಂದು ಕೇಳ್ರಿ, ಬರ್ತೈತೆ ಅಂದ್ರೆ ಬರ್ತೈತೆ ಅಂತ ಹೇಳ್ರಿ, ಬರ್ಲಿಲ್ಲ ಅಂದ್ರೆ ಸುಳ್ಳ ಏನಾರ ಹೇಳ್ಬೇಡ್ರಿ. ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ಹಿಂಗ ಐತೆ ಅಂತ ನಿಮ್ಮದು ನೀವು ಹೇಳ್ರಿ, ಅವ್ರು ಹೇಳಿ. ಸುಳ್ಳ ಆದ ಇದ ಹಂಗ ಹಿಂಗ ಇಲ್ಲಿ ಏನ್ ಹೇಳ್ಕೊತ್ಕೊಂಡು ಬೇಡ್ರಿ. ಬರ್ತೈತೆ ಅಂದ್ರೆ ನೇರವಾಗಿ ಹಿಂಗೆ ಉತ್ತರ ಐತೆ ಅಂತ ಹೇಳೋದು, ಬರ್ಲಿಲ್ಲ ಅಂದ್ರೆ ನಿಮ್ಮದು ನೀವು ಹೇಳುದು, ಅವ್ರು ಹೇಳುದು. ಸಂಧಿಗೆ ಒಂದು ಘರ್ಷಣೆ ಒಂದು ಸಿದ್ಧಾಟಿಗೆ ಹಂಗ ಕೇಳ್ಕೊತ ಹೋಗ್ಬೇಕು. ಒಂದೊಂದ ದೃಷ್ಟಾಂತ ಬಾಳ ಮಾತಾಡ್ಬೇಡತ್ತ ಹೇಳಕತ್ತಾರ ಕಮಿಟಿ ಅವ್ರು. ಒಂದೊಂದ ದೃಷ್ಟಾಂತ ಏನ ಹನುಮಂತ ಶ್ರೇಷ್ಠ ಏನ ರಾಮ ಶ್ರೇಷ್ಠ. ಇಲ್ಲಿ ಹನುಮಂತ ದೇವರ ಜಾತ್ರಾ ನಿಮಿತ್ತವಾಗಿ ಆ ಕಮಿಟಿ ನಿರ್ಣಯ ಐತಿ. ಹನುಮಂತನೊಬ್ಬರು ಹಿಡ್ಕೊಂಡು ಮಾತಾಡೇ ಬಿಡ್ರಿ. ಒಂದು ಸಿದ್ಧಾಟಿಗೆ ಕೇಳ್ರಿ, ಒಂದು ಘರ್ಷಣೆ ಅವ್ರನ್ನ ನೀವು ಕೇಳ್ರಿ. ಮುಂದಿನ ಪಾಯದಾಗ ಬಂದ್ರೆ ಬರ್ತೈತೆ
ಹೇಳ್ತಾರ, ಇಲ್ಲಿಂದ್ರ ನಿಮ್ಮದು ನೀವು ಹೇಳಿಕ್ರೆ ಅವ್ರು ಕೇಳಿರ್ತಕ್ಕಂಥ ಅವ್ರು ಹೇಳ್ತಾರ. ಈ ಸಂಧಿನೊಳಗ ಒಂದ ಹನುಮಂತನರ ಹಿಡ್ಕೋರಿ ಇಲ್ಲ ರಾಮನರ ಹಿಡ್ಕೊಂಡ ಒಂದ ಮಾತಾಡಿ ಒಂದ ಸಿದ್ಧಾಟಿಗೆ ಒಂದ ಘರ್ಷಣೆ ರೂಪ ಅವ್ರನ್ನ ಕೇಳಿ ಆ ಹೊಂದ ಅವರಿಗೆ ಪಾಳೆ ಕೊಡ್ರಿ ಅನ್ನುವಂತ ಮಾತು ಹೇಳಿ ಹೊರಟಿ ವಿನಂತಿ. ಹಾಲು ಬಹಳ ಉತ್ತಮ ರೀತಿಯಿಂದ ಮಾತಾಡತಕ್ಕಂತ ನಾಗು ಸರ್ ಮಮದಾಪುರ ಅವರಿಗೆ ಜೋರಾಗಿ ಚಪ್ಪಾಟ ಹಾರೈಸಬೇಕು ಬಂಧುಗಳೇ. ಸರ್ಗಳು ಹೇಳಿದ್ರು ಯೂಟ್ಯೂಬ್ದೊಳಗೆ ಕಲ್ಮೆ ಸರ್ ಕೂಡ ಸಾಕಷ್ಟು ವಿಧಾನಗಳು ಕೊಟ್ಟ ಸಾಕಷ್ಟು ಮಾತಾಡ್ಯಾರ. ಅವರು ಮಾತಾಡ್ಯಾರ. ಬರೇ ಯೂಟ್ಯೂಬ್ದಾಗ ಏನಂತಾರ ಅಂದ್ರೆ ಕಲ್ಮೇಶಿ ಮಾಸ್ತರ್ ಮಿಡಿನಾಗರ ಹಾವ ಹಲ್ಲು ಮುರಿತಲತ್ತ ಇವಂದು ವಾದ. ಹೌದು ಇಡೀ ಅಂಶದ ಮುತ್ತನ ಮಟ್ಟ ಮನೆಯಾಗ ಎಷ್ಟು ಮಂದಿ ಅದಾರ್ಲೆ ಅರಟಾಳ ಕಲ್ಮೇಶ ಸಣ್ಣವ ಕೆನಕ್ ಬ್ಯಾಡಿ ಮಿಡಿನಾಗರ ಹಾವ ನಿನ್ನ ಹಲ್ಲು ಮುರಿತೋನು ನಿನ್ನ ಹೆಡಿ ಮುರಿತೋನು. ಹೌದು ಇದನ್ನೇ ಮಾತಾಡ್ಯಾರ. ಇಲ್ಲಿ ಹಂತವಾಗಬಾರ್ದು. ಸತ್ಯಸಿದ್ಧರ ಚರಿತ್ರೆ ಒಳಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಒಳ್ಳೆ ಮಾತಾಗಬೇಕು. ಹನುಮಂತ ದೇವರ ಜಾತ್ರೆ ಐತಿ. ಏನ ಹನುಮಂತ ದೇವರು ಶ್ರೇಷ್ಠ, ಏನ ಶ್ರೀರಾಮ ದೇವರು ಶ್ರೇಷ್ಠ ಅಂತ ಹೇಳಿ ವಿಷಯ ಇಟ್ಟಾರೆ. ಹೌದು ನಾವು ಮೊದಲೇ ಬಾಳ ಮಾತಾಡ್ವಿ. ನಮ್ಮ ಪಾಲಿಗೆ ಯಾವ್ದಿಲ್ಲ ಅಂದ್ರೆ ಹನುಮಂತ ಹೋಗಿ ಹನುಮಂತ ಹಿಡ್ಕೋದು ಬೇಡ. ಹನುಮಂತ ವಾಯುಪುತ್ರ ಅಂಜನಾದೇವಿ ಮಗ. ಹನುಮಂತ ದೇವ್ರು ಏನದಲ್ಲ ಅವ ನನ್ನ ಪಾಲಿಗಿರ್ಲಿ ನಾ ಮಾತಕ್ಕಂತ ವಿಷಯ ಅವ. ಹೌದು ಮುಂದಿನ ಸಂದಿಗೆ ಶ್ರೀರಾಮ ದೇವರು ಹೆಂಗ ಶ್ರೇಷ್ಠನಂತ ವಿಷಯನ ಬೆಳೆಸ್ತಾರ ಅವ್ರೆ. ನಾ ಮೊಟ್ಟ ಮೊದಲಿಗೆ ಹೇಳಿನಿ ಹನುಮಂತ ದೇವರ ಸಾಮಾನ್ಯ ಅಲ್ಲ. ಹೌದು ಇದೇ ಹನುಮಂತ ದೇವರು ಸೀತೆಯನ್ನು ಸೋದ ಮಾಡ್ಲಿಕ್ಕೆ ಹೋಗಿ ಲಂಕಾಪಟುಗೆ ಬೆಂಕಿ ಹಚ್ಚಿ ಶ್ರೀರಾಮನ ಮನದಿ ಸೀತಾದೇವಿ ತಂದು ಒಪ್ಸಿರ್ತಕ್ಕಂಥ ನಿಜವಾದ ಕಂಡು ಸೇರತ್ತ ಕೇಳಿದ್ರೆ ಅವ ಹನುಮಂತ ದೇವರು. ಹೌದು ಮುಂದಿನ ಸಂದಿಗೆ ರಾಮ ಏನ ಮನನ್ ಹೇಳಿ ಒಂದು ಸಣ್ಣ ಪ್ರಶ್ನೆ ಏನ್ ಕೇಳಿದ್ರೆ ವಾಡಿಕೆ ಮಾತನ್ನ ಕೇಳಂದಾರ. ನಮ್ಮಲ್ಲಿ ಹಾಲು ಮತ್ತು ಒಳಗೆ ಈಗ ಸದ್ಯ ಪೂಜಾರಿಗಳದ. ಮಾಲಿಂಗರಾಯನ ಸಾಂಪ್ರದಾಯ ಪೂಜಾರಿಗಳತ್ತಾರೆ. ಅಂಶದ ಮುತ್ತನ ಮೊಟ್ಟ ಮನೆಯೊಳಗೆ ಒಡೆಯರು. ಮನ್ಯಾಗ ಬಂದಾಗ ಅವ್ರ ಮನ್ಯಾಗ ಪೂಜಾರ್ತಿ ಕೇಳ್ತಾರೆ. ಏನಂತೆ ಪೂಜಾರಿ ಎಲ್ಲಿ ಹೋಗ್ಯಾನ್ರಿ ಅಂತ ನಮ್ಮ ಸಾಂಪ್ರದಾಯ ಕೇಳ್ತಾರೆ. ಕೇಳ್ತಾರ್ರಿ. ಆಕಸ್ಮಿಕ ಗುಡಿಯಾಗ ಪೂಜಾರಿ ಇರ್ಲಿಕ್ಕಂದ್ರ ಮನ್ಯಾಗ ಪೂಜಾರಿ ಇರ್ಲಿಕ್ಕಂದ್ರ ಪೂಜಾರಿ ಎಲ್ಲಿ ಹೋಗ್ಯಾನ್ರಿ ಅಂತ ನಮ್ಮ ಮಾಲಿಂಗನ ಸಾಂಪ್ರದಾಯ ಕೇಳ್ತಾರೆ. ಮತ್ತು ನಿಮ್ಮ ಮಠ ಮನೆಯಾಗ ನೀವು ಒಡೆಯಾರದಿರಿ. ನೀವು ಮನೆಯಾಗ ಇರ್ಲಿಕ್ಕಂದ್ರೆ ನಿಮ್ಮ ಧರ್ಮ ಪತ್ನಿಗೆ ಹನುಮಂತ ಸಾರ ಒಡೆಯರು ನೀವು ಒಡೆಯರದಿರಿ. ನೀವು ಹೊರಗೆ ಹೋದಾಗ ನಿಮ್ಮ ಹೆಣ್ಣು ಮಕ್ಕಳಿಗೆ ಏನಂತ ಹೇಳಿ ಒದರ್ತಾರ ಅನ್ನೋದು ಇದೇ ಒಂದು ವಾಡಿಕೆ ಮಾತಿನಾಗ ಪ್ರಶ್ನೆ. ಹೌದು ಎಲ್ಲಾರ ಮತ್ತ ಅಕ್ಕ ಮಾಮ ಎಲ್ಲಿ ಹೋಗ್ಯಾನಂದಿರಿ. ಮಾಮ ಎಲ್ಲಿ ಹೋಗ್ಯಾನ್ರಿ ಕಾಕ ಚಿಗವೇ ಹಿಂಗ್ ಹೇಳಲ್ರಿ. ಚಸರ್ನ ಕಲ್ಲಿಟ್ಟು ದಾಟ ಕೆಲಸ ಮಾಡಬೇಡ್ರಿ. ನಿಮಗ ನೇರವಾಗಿ ಕಲ್ಮೇಶ ನಾನು ಮಾಲಿಂಗರೇನು ಪೂಜಾರಿ. ನಮ್ಮ ಮನೆಗೆ ಬಂದ್ರಂದ್ರೆ ಪೂಜಾರಿಯಲ್ಲಿ ಹೋಗ್ಯಾರ ನಮ್ಗೆ ಕೇಳ್ತಾರೆ. ಹಂಗ ನಿಮಗ ನೀವು ಒಡೆಯರದಿರಿ. ಅದಕ್ಕೆ ಒಡೆಯರ ಬಂದು ನಿಮ್ಮ ಹೆಣ್ಣು ಮಕ್ಕಳಿಗೆ ಏನಂತ ಕರೀತಾರ ಅನ್ನೋದನ್ನ ಒಂದು ವಾಡಿಕೆ ಬಂದ ಕೇಳಿ ಅದಕ್ಕೆ ನೋಡೋಣ. ಮುಂದಿನ ಸಂದಿಗೆ ಎರಡು ಪ್ರಶ್ನೆ ಮಾಡ್ಕೊತ ಹೋಗೋಣ ಅಂತ ಹೇಳಿ ಸಣ್ಣ ಚಾಲ ಹಾಡಿ ಇನ್ನೊಂದು ಮಾತಂದ್ರು ಏನ್ರಿಪ್ಪ ಹನುಮಂತ ಸಾರು ಬಾಳ ಏನದಾರ ಅಂತಂದ್ರೆ ಒಗರಲ್ಲ ಅವ್ರೇನು ಹಗರಲ್ಲ ಅಂದಾರ ಅವ್ರೆ. ಹನುಮಂತ ಸಾರ ಹಾಲ ಸಿರುಗುರು ಹನುಮಂತ ನೋಡಕ್ ಎಲ್ಲೋ ಹಗರ. ಅರಟಾಳ ಕಲಿಮೇಶನ ಮಾತು ಬಹಳ ಒಗರ. ಇದೇ ಕಪ್ಪು ರಮೇಶ ಸಾಕ್ಯಾನೋ ಬೀಜಕ್ಕೆ ಬಿಟ್ಟು ನಾಲ್ಕು ಟಗರ ಅದಾವಿಲ್ಲ. ಮತ್ತೆ ನಾ ಹೇಳ್ದಂಗೆ ಅದಾವ್ರಿ. ಮತ್ ಎಲ್ಲಾರ ಹಂದಿ ಮದ್ಯಾಗ ಸಾಕಿ ಪವರ್ಫುಲ್ ನೀವು ಬರೇ ಮುಂದ್ ಸರದು ಹಿಂದ್ ಸರದು ಮುಂದ್ ಗೊತ್ತಿರ ಮೊನ್ನೆ ಟಗರ್ ಹೋಗಿ ಹೆಂಗಾಗ್ಬೇಕು ನೆಲ ಕಚ್ಚಬೇಕು ಅಂತ ಟಗರ್ ಯಾರತ್ತಂದ್ರೆ ರಮೇಶನ ಮನ್ಯಾಗ ಸಾಕ್ಯಾರ. ಅಲ್ಲಮ್ಮ